ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ, ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕ್ರಾಸ್ ಆಗುತ್ತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ, ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕ್ರಾಸ್ ಆಗುತ್ತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ, ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕ್ರಾಸ್ ಆಗುತ್ತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ.
ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೋಕ್ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗುತ್ತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೋಕ್ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗುತ್ತೆ. ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮೀಟಿಂಗ್. ಈ ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಪರಮೇಶ್ವರ್, ಎಂಎಲ್ಎ ಅನಿಲ್ ಚಿಕ್ಕಮಾದು ಸೇರಿ ಹಲವರು ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಬೆಳವಣಿಗೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಬಜೆಟ್ ಮೇಲಿನ ಚರ್ಚೆ ಆದ ನಂತರ ಒಂದಿಷ್ಟನ್ನ ಸಚಿವರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಒಂದಿಷ್ಟನ್ನ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ ಎನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವಾಗಿನ ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಬದಲಾವಣೆಯ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ ಒಂದಿಷ್ಟನ್ನ ಶಾಸಕರು ಎನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನೋಡಬೇಕಾಗತ್ತೆ ಈ ಒಂದು ದಲಿತ ಪಾಲಿಟಿಕ್ಸ್ ಡಿನ್ನರ್ ಮೀಟಿಂಗ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎನ್ನುವಂಥದ್ದು ಬಹಳ ಚರ್ಚೆಗೆ ಗ್ರಾಸವಾದಂತ ವಿಚಾರ. ನೋಡಿ, ಈಗಾಗಲೇ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಅಂತ ನಾವು ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಮಂದಿ ಕೂಡ ದಲಿತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ದಲಿತ ನಾಯಕರ ಮೀಟಿಂಗ್ ಇದು. ಎಲ್ಲೊಂದ್ ಕಡೆಯಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ ಕೇಸ್ ಏನಾದ್ರೂ ಬದಲಾವಣೆ ಆದ್ರೆ ಕೆಲವೊಂದು ಸಚಿವರಿಗೆ ಕೋಕ್ ಕೊಟ್ಟು ಕೆಲವೊಂದು ಶಾಸಕರನ್ನ ಸಚಿವಗಿರಿ ಸಿಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಂದಿಷ್ಟು ಶಾಸಕರು ಕೂಡ ಮುನ್ನಿಸ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇವರ ಫೇವರ್ ಆಗಿ ಯಾರನ್ನಾರು ತೆಗೆದುಹಾಕಿದ್ರೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸ ಆಗುತ್ತೆ.